ಗೈಸ್ ಇವಾಗ ನಾನು ನಮ್ಮ ಕಾಲೇಜ್ ಹತ್ರ ಹೋಗಿ ವಾಟ್ಸಪ್ ಗೈಸ್, ಇವತ್ತು ನಾನು ಮಲ್ಲೇಶ್ವರಂ ನೆಂಟಿ ರೂಪಾಯಿ ಇದ್ದೀನಿ. ಏನಿಲ್ಲ, ಅಷ್ಟು ನಮ್ಮ ಗಾಡಿ ತರಬೇಕಷ್ಟೇ, ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೀನಿ. ಯಾರೂ ಬರಲಿಲ್ಲ ಬೆಳಿಗ್ಗೆ. ಮತ್ತು ವಾಕಿಂಗ್ ಕೂಡ ಹೋಗಿಲ್ಲ ಗೈಸ್. ನಾನು ಎಲ್ಲ ಮಲ್ಕೊಂಬಿಟ್ಟಿದ್ದೀನಿ ಪೀಸಾಗಿ. ಗಾಯ್ಸ್ ಮನೆಗೆ ಬಂದಿದ್ದ ತಕ್ಷಣ ನಂದೇ ಇವತ್ತು ನಾಷ್ಟ. ಕುತ್ಕೊಂಡು ಆರಾಮಾಗಿ ನಮ್ಮಲ್ಲಿ ತಿಂತಾ ಇರೋದು ಗೈಸ್. ನಮ್ಮ ಮನೇಲಿ ಇವತ್ತು ಬೆಳಿಗ್ಗೆ ಟಿಫನ್ ಪಲಾವು. ಗೈಸ್ ಇವಾಗ ನಾನು ನಮ್ಮ ಕಾಲೇಜ್ ಹತ್ರ ಹೋಗಿ ಯೂನಿಫಾರ್ಮ್ಗೆ ಪೇ ಮಾಡಬೇಕು. ಸೊ ಹೋಗ್ತಾ ಇದ್ದೀನಿ ಗೈಸ್. ಬಿಸಿಲು ಹೆವಿ ಇದೆ ಗೈಸ್. ಬಿಸಿಲು ತಡೆಯೋಕ್ಕಾಗಲಿಲ್ಲ. ಸೊ ಅದಕ್ಕೆ ಪಾರ್ಕ್ ಒಳಗಿಂದ ಮುತ್ಯಾಲಂದ ನಗರ ಗಂಟೆ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡೋದು ಪೀಸಾಗಿ. ಗೈಸ್ ನಮ್ಮಮ್ಮ ಅವರ ಅಪ್ಪ ಸಿಕ್ಕಿದ್ರು, ನಮ್ಮ ತಾತ. ನಾವು ಯಾರ ಜೊತೆ ಮಾತಾಡೋಕ್ಕೆ ಹೋಗಲ್ಲ, ಅಂದರೆ ಫ್ಯಾಮಿಲಿ ಜೊತೆ. ಬರೀ ನಮ್ಮ ಅಜ್ಜ ಹತ್ರ ಮಾತ್ರ ಮಾತಾಡೋದು. ನಮ್ಮ ತಾತ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಏನು ಗೊತ್ತಾ, ಎಲ್ಲರ ಮನೇಲೂ ಇದ್ದಿದೆ ಅಲ್ವಾ, ಜಗಳ ಅದೆಲ್ಲ ಇರುತ್ತೆ. ಬಟ್ ಅವ್ರಿಗೆ ವಯಸ್ಸಾಗಿದೆ, ಒಂದು ದಿನ ಮಾತಾಡಿಸ್ತಿದ್ದಾರೆ ಅಷ್ಟೇ. ಟೈಮ್ ನೇಚರ್ ಹಂಗೆ ಅಲ್ವಾ ಇರೋದು, ಟೈಮ್ ಬಂದಂಗೆ ಬದಲಾಗಬೇಕು. ಸೊ ಅದಕ್ಕೆ ಎಲ್ಲರೂ ಬದಲಾದ್ರು, ನಾವು ಬದಲಾದ್ವಿ. ಇರೋ ಅಷ್ಟು ದಿವಸ ಯಾರ ಜೊತೆ ಇರ್ತೀವೋ ಅವ್ರ ಜೊತೆ ಚೆನ್ನಾಗಿರೋದೇ ಬೆಟರ್ ಗೈಸ್. ಸೊ ಅದಕ್ಕೆ ಎಲ್ಲರ ಜೊತೆ ಖುಷಿಯಾಗಿ, ಯಾವ ಟೈಮಲ್ಲಿ ಯಾರ್ಯಾರು ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ ಗೈಸ್. ನನ್ನ ಹಿಂದೆ ಯಾವುದೋ ಮೂವಿ ಶೂಟ್ ಆಗ್ತಾಯಿತ್ತು ಗೈಸ್, ನಮ್ಮ ಫ್ಲೈಓವರ್ ಮೇಲೆ. ಕಾರಲ್ಲಿ ಯಾವುದೋ ಆ್ಯಕ್ಟರ್ ಕೂತಿದ್ದಾರೆ, ನೋಡಲಿಲ್ಲ. ಭಾಳ ಶೂಟ್ ಮಾಡ್ತವ್ರೆ. ಮನೆದ್ಕೂ ಒಳ್ಳೇದಾಯಿತು. ಆದರೂ ಬಿಸಿಲಿ ಅವ ಈ ಬಿಸಿಲಂತೂ ಆಗಲ್ಲ ಗುರು. ಆದರೂ ಮಾಡಬೇಕಲ್ಲ ಗಾಯ್ಸ್, ಹೊಟ್ಟೆ ಪಾಡು. ಅಷ್ಟು ಕಷ್ಟಪಟ್ಟು ಮಾಡ್ತಾರೆ, ಅದಕ್ಕೇ ಮೂವಿಗಳ ಹತ್ರ ಓಡೋದು. ಕಾರಲ್ಲಿ ಆ್ಯಕ್ಟರ್ ಕೂತಿದ್ದಾರೆ ಅಂತ ಹೇಳಿದೆ ಅಲ್ವಾ, ಅವ್ರ ಹೆಸರು ಸುಚೇಂದ್ರ ಪ್ರಸಾದ್ ಅಂತ. ಅದೇ ಡ್ರಾಮಾ ಮೂವಿ ಪ್ರಿನ್ಸಿಪಲ್ ಆಗಿದ್ದಾರೆ ನೋಡಿ, ಅವರೇ. ಆಟಾಡ್ಸೋಣ ಅಂತ ಹೋಗ್ಬೋದು, ಬಟ್ ನಮಗೆ ಒಂಥರ ಗೊತ್ತಲ್ಲ, ಅದಕ್ಕೆ ಜಾಸ್ತಿ ನಮ್ಮ ಕಾಲೇಜ್ಗೆ ಈ ಸೈಡಿಂದ ಹೋಗಬೇಕು. ನಾನು ಇವತ್ತೇ ರಿವೀಲ್ ಮಾಡಲ್ಲ ನಮ್ಮ ಕಾಲೇಜ್ ಯಾವುದು ಅಂತ. ಇದೇ ಒಂದು ಫ್ಯೂ ಈ ಕಡೆಯಿಂದ ಹೋಗಬೇಕು. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಕಾಲೇಜ್ ಇರ್ಬೋದು ಅಂತ. ಗಾಯ್ಸ್ ಫೀ ಎಲ್ಲ ಕಟ್ಟಿ ಬಂದಾಯಿತು. ಇವಾಗ ಮನೆ ವಾಪಸ್ ನೋಡ್ತಿದ್ರೆ ಮೊದಲೇ ವೈಟ್ ಆಗಿದ್ದೀನಿ, ಇನ್ನೂ ವೈಟ್ ಆಗಿ ಹೋಗಿರ್ತೀನಿ. ನೆನ್ನೆ ಮಾಲಲ್ಲಿ ಕಷ್ಟಪಟ್ಟು ಒದ್ದಾಡಿ ಹ್ಯಾಟ್ ಇಸ್ಕೊಂಡೆ. ನ್ಯೂಸೇ ಇಲ್ಲ ಗಾಯ್ಸ್, ಮನೇಲೇ ಬಿದ್ದೈತೆ. ಸೇ ನಮ್ಮ ಹತ್ರ ಬರೀ ಒಂದು ಸತಿ ಇಸ್ಕೊತೀವಿ, ಒಂದು 4-5 ದಿವಸ ಅನ್ನೋಲ್ಲ, 2 ದಿವಸ ಎತ್ಕೊತೀವಿ, ಓಡಾಡ್ತೀವಿ. 3ನೇ ದಿವಸಕ್ಕೆ ಟೈಮು ಬೇಕಿದ್ದಾಗ ಯಾವುದೂ ಸಿಗಲ್ಲ. ಬೇಡ ಇಲ್ದಿರ್ಬೇಕಾದ್ರೆ ಮನೇಲೇ ಬಿದ್ದಿರ್ತಾವೆ. ಅಂಕಲ್ ಹಾಂ, ಇಲ್ಲಿ ಕಲ್ ಕೆಳಗೆ, ಇಲ್ಲಿ ಈ ಸೈಡ್. ಏನು ಮಾಡೋಕ್ಕಾಗಲ್ಲ ಅವರು. ಏನು ಮಾಡೋಕ್ಕಾಗುತ್ತೆ, ಅವು ಬದುಕಬೇಕಲ್ವಾ. ಇಡೀ ಪಾಪ ಅಲ್ಲಿ, ಅದೇ ಹುಷಾರು ನೋಡ್ಕೊಳ್ಳಿ ಗಾಯ್ಸ್. ನಾಗರಾವ್ ಚಿಕ್ಕ ಮರಿ ಗಾಯ್ಸ್. ಮಕ್ಕಳು ಬೇರೆ ತಿರ್ಗಾಡ್ತಿರ್ತಾರಲ್ವಾ ಪಾರ್ಕ್ ಆದಮೇಲೆ ಯೂಶ್ವಲಿ, ಅದಕ್ಕೆ ಸ್ವಲ್ಪ ಮಕ್ಕಳಿಗೆ ಇನ್ಫಾರ್ಮ್ ಮಾಡಿ ಬಂದೆ. ನಾಗರಾವ್ ಗಾಯ್ಸ್. ವಾ. ಸೊ ಗಾಯ್ಸ್ ಇವಾಗ ಮನೆಗೆ ಬಂದೆ. ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತಲ್ಲ, ಏನಾದ್ರು ಜುಗಾಡ್ ಮಾಡೋಣ ಅಂದ್ಬಿಟ್ಟು ನೋಡಿ, ಏನು ಸೋಡಾ, 0 ಸೋಡಾ ಬರುತ್ತೆ ಅಲ್ವಾ, ಅದೊಂದು ಚಾಟ್ ಮಸಾಲ ಒಂದು ತೊಗೊಂಡಿದ್ದೀನಿ. ಇಲ್ಲಪ್ಪ ನಮ್ಮ ಗ್ಲಾಸು ಇಲ್ಲಿ ಗಾಯ್ಸ್ ನೋಡಿ. ಗ್ಲಾಸ್ ಎತ್ಕೊಂಡು
ಗ್ಲಾಸ್ ಎತ್ಕೊಂಡು ವಾಶ್ ಮಾಡ್ಕೊಂಡು ಈಗೊಂದು ಸ್ವಲ್ಪ ಒಂದು ಸ್ವಲ್ಪ ಸಾಲ್ಟು, ಮನೇಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡೋದು, ಸ್ವಲ್ಪ ಚಾಟ್ ಪೌಡರ್ ಹಾಕಿ, ಜಾಸ್ತಿನೇ ಹಾಕಿ, ನಾವೊಂದು ಸ್ವಲ್ಪ ಜಾಸ್ತಿ ಮಸಾಲ ಕುಡಿಯೋದು. ಆಮೇಲೆ ಈ ಸೋಡಾ ಗೈಸ್, ಸೋಡಾ ಎತ್ಕೊಂಡು ಸೀದಾ ಬಿಡೋದು ಒಳಗೆ. ಸೊ ರೆಡಿ ಆಯ್ತು ನಮ್ಮದು ಡ್ರಿಂಕು. ಬಿಸಿಲಲ್ಲಿ ಕುಡಿದ್ಬಿಟ್ಟೆ ಮುಗಿದ್ ಗಾಯ್ಸ್. ಅಬ್ಬಾ ಫುಲ್ ಸುಸ್ತಾಗ್ಬಿಡೈತೆ. ಸೊ ಇವಾಗ ರೆಸ್ಟ್ ತೊಗೊಂಡು ಸಂಜೆ ಆಚೆ ಹೋಗೋದ ನೋಡೋದು ಗೈಸ್. ನಮ್ಮ ಹುಡುಗ ಸಮೋಸ ಇಸ್ಕೊಟ್ಟ ಗೈಸ್, ಅದಕ್ಕೆ ಮಳೆ ಬರ್ತೈತೆ ಗೈಸ್. ಏನಂತೀರ ಬ್ರೋ, ಈ ಅದ್ಭುತ ಕ್ಷಣಕ್ಕೆ ಈ ಮಳೆನೇ ಸಾಕ್ಷಿ ನೋಡಿ. ಸಮೋಸ ಕಾವಾದೆ ಓಮ್ ಜಾವಾದೆ ಗೈಸ್. ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ನಮ್ಮ ಹುಡುಗ ಬರ್ಬೇಕಾಗಿತ್ತು, ಮುಂದೆ ಹೋಗೋದೆ ಮಾವನ ಏನೋ ತಗೊಂಡ್ಬರ್ತಾವಂತೆ, ಅದಕ್ಕೆ ಪಿಕ್ ಮಾಡ್ಕೊಳಕ್ಕೆ ಕಾಯ್ತಾ ಇದ್ದೀನಿ. ಲೇಟ್ ಆಗುತ್ತಂತೆ, ಬರ್ತಾವನೆ, ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ. ಗೈಸ್ ನೋಡಿ ಗೈಸ್, ಅಬ್ಬಾ ನಮ್ಮ ಹುಡುಗ ಮಾವಿನ ಹಣ್ಣು ತಗೊಂಬಂದ ನೋಡಿ. ತಿನ್ನೋಕ್ಕೆ ಈ ರೇಂಜಿಗೆ ತಗೊಂಬಂದ ನಮ್ಮ ಹುಡುಗ ಮಾವಿನ ಹಣ್ಣು. ಯಪ್ಪ 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 ಒಂದೇ ದಿವಸ ತಿಂದು ಮುಗಿಸ್ಬಿಡ್ತಾನಂತೆ. ಅದೇ ಮಚ್ಚ ತಿಂದು ಮುಗಿಸ್ತೀಯ ಬಾರ ನೀಲ್ಲೇ. ಆಮೇಲೆ ಎಷ್ಟು ದಿವಸ ಈಚೆ ಬರಂಗಿಲ್ಲ. ಇನ್ನು ಎತ್ಕೊಂಡೋಗಿ ಗೇಟ್ ಹತ್ರ, ಆಮೇಲೆ ಅಲ್ಲಿಂದ ಹೋಗೋದು ಆಟೋ. ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ದ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ಪ್ರೀತಿ ಪ್ರೋತ್ಸಾಹ ತೋರಿಸ್ರಿ ಗೈಸ್. ನಿಮ್ಮಿಂದ ನಾವು ಲವ್ ಯು ಗೈಸ್.